ಕೈಗೊಂಬಿಯಂತೆ ಮೇಲ್ನೋಟಕ್ಕೆ ವರ್ತಿಸ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಹೇಳ್ತಾ ಇದ್ದಾರೆ 50 ಲಕ್ಷ ಜನರ ವೋಟ್ ನಾವು ಡಿಲೀಟ್ ಮಾಡ್ತಾ ಇದ್ದೇವೆ ಅಂತೇಳಿ. ಅಲ್ಲ, ಈಗ ದೊಡ್ಡ ಹಲ್ಲಗೊಲ್ಲ ಏನು ನಡೀತಾ ಇದೆ, ಇಷ್ಟು ದೊಡ್ಡ ಇದು ಒಂದು ನಾಚಿಕೆ ಮಾನ ಮರ್ಯಾದೆ ಇದೆ ಇಲ್ಲದೆ ಅನ್ಬುಕುಮಾರ್ ಅವರು ಬಂದು ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಆತಂಕದ ಛಾಯೆ ಉಂಟಾಗಿದೆ. ಬಹಳ ಜನ ತಿಳ್ಕೊಂಡಿದ್ದಾರೆ ಇದು ಸರ್ಕಾರಕ್ಕೆ ಅನುಕೂಲ ಮಾಡ್ಕೊಡೋದಕ್ಕೆ ಮಾಡ್ತಿದ್ದಾರೆ, ಯಾವುದೋ ಪಕ್ಷಕ್ಕೆ ಮಾಡ್ತಿದ್ದಾರೆ ಅಂತ ಶುದ್ಧತಕ್ಕೂ. ಇಷ್ಟೊಂದು ಗೊಂದಲ ಓದಿರೋದೇ ಇದೆ ಅಂತ ಹೇಳಿದ್ರೆ ಅವಿದ್ಯಾವಂತರಿಗೆ ಎಷ್ಟು ಗೊಂದಲ ಆಗುತ್ತೆ. ಇಡೀ ಇಂಡಿಯಾದಲ್ಲೇ ಮೆಟ್ರೋಪಾಲಿಟಿಯನ್ ಸಿಟೀಸ್ನಲ್ಲಿ 60%ಗಿಂತ ಹೆಚ್ಚಿನ ವೋಟಿಂಗ್ ಆಗಿರುವಂಥ ಉದಾಹರಣೆನೇ ಇಲ್ಲ. The system is rigged. The system is only to actually get people removed, not an inclusive process, and goes against the spirit and the word of the Constitution. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಬಿಟ್ಟು ಕೇಂದ್ರ ಮಂತ್ರಿಯನ್ನು ಇವರು ಸೆಲೆಕ್ಟಿಂಗ್ ಕಮಿಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ CEC ಸ್ಪಷ್ಟವಾಗಿ ಸರ್ಕಾರದ ಕೈಗೊಂಬಿಯಂತೆ ಮೇಲ್ನೋಟಕ್ಕೆ ವರ್ತಿಸ್ತಾ ಇದ್ದಾರೆ. ಅವರ ಹತ್ರ ನಾವು ನ್ಯಾಯ ಏನು ನಾವು ಉಳ್ಕೊಳ್ಳೋದು. ಎನ್ಯುಮರೇಷನ್ ಫಾರ್ಮ್ ತುಂಬಬಹುದು ನಾನೇ ನೋಡಿದ್ದೀನಿ. ಆದ್ರೆ ಲಿಟ್ರೇಟರ್ ನಾನು ಓದಿರೋರು ಅದರಲ್ಲಿ ಏನಿದೆ, ಹಿಂದಿನ ಪರಿಷ್ಕರಣೆ ಅಂದ್ರೆ ಯಾವುದು ಅಂತ ನಾನು ಕ್ಲಿಯರ್ ಆಗಿ ಕೇಳಿದೆ. ಯಾವ್ದಮ್ಮ ಪರ್ಟಿಕ್ಯುಲರ್ ಪರ್ಪಸ್ ಕೇಳಿದೆ. ಅದೇ ಸರ್ ಹಿಂದಿಂದು, ಅದೇ ಸರ್ ಅಲ್ಲಮ್ಮ ಯಾವುದು ಹಿಂದಿಂದ ಅಂತ ಹೇಳಿದ್ರೆ ಯಾವುದು 2002 ಎಲ್ಲಿ ಇಲ್ಲ ಎಲ್ಲಿ ಬರ್ತಾವ್ರೆ? ಇಲ್ಲ, ನನಗೆ ಇವ್ರು ಹೇಳಿದ್ದಾರೆ, ಯಾರೋ ಚೀಫ್ ಎಲೆಕ್ಷನ್ ಸ್ಟೇಟ್ ಅವ್ರು ಹೇಳಿದ್ದಾರೆ. ಇಷ್ಟೊಂದು ಗೊಂದಲ ಓದಿರೋದೇ ಇದೆ ಅಂತ ಹೇಳಿದ್ರೆ ಅವಿದ್ಯಾವಂತರಿಗೆ ಎಷ್ಟು ಗೊಂದಲ ಆಗುತ್ತೆ. ಬ್ಯಾಂಗ್ಳೂರಿಗೆ ಜನರು ಬರ್ತಾರೆ, ನಮ್ಮ ರಾಜ್ಯದಿಂದ, ಹಳ್ಳಿಗಳಿಂದ ಮತ್ತು ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಜನರು ಬಂದು ಇಲ್ಲಿ ವಾಸನೆ ಆಗ್ತಾ ಇದ್ದಾರೆ, ಹೌದಾ? ಆದರೆ ಎಲೆಕ್ಷನ್ ಕಮಿಷನ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ 50 ಲಕ್ಷ ಜನರ ವೋಟ್ ನಾವು ಡಿಲೀಟ್ ಮಾಡ್ತಾ ಇದ್ದೇವೆ ಅಂಥೇಳಿ. ಹೇಗಾಯ್ತು ಸರ್? ಇದು ದೊಡ್ಡ ಪ್ರಶ್ನೆ ಅಲ್ವಾ ಇದು? ಹೋದ ಎಲೆಕ್ಷನ್ದಲ್ಲಿ 2024ನೇ ಎಲೆಕ್ಷನ್ದಲ್ಲಿ 58 ಲಕ್ಷ ಜನರು ವೋಟ್ ಕೊಟ್ಟಿದ್ರು ಇಲ್ಲಿ. ಇವಾಗ ಮತ್ತೆ ಇವು ಹೇಳ್ತಾ ಇದ್ದಾರೆ 50 ಲಕ್ಷ ಜನ ವೋಟ್ ಎಲ್ಲ ಡಿಲೀಟ್ ಆಗ್ತಾ ಇದೆ ಅಂಥೇಳಿ. ಇದು ಒಂದು ಬಿಗ್ ಕ್ವಶನ್ ಆಗಿದೆ, ಹೇಗಾಗ್ತಾ ಇದೆ ಅಂಥೇಳಿ. ಇದಕ್ಕಾಗಿ ಗಮನ ಕೊಡಬೇಕು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಅಲ್ಲ, ಈಗ ದೊಡ್ಡ ಹಲ್ಲಗೊಲ್ಲ ಏನು ನಡೀತಾ ಇದೆ, ಇಷ್ಟು ದೊಡ್ಡ ಇದು ಒಂದು ನಾಚಿಕೆ ಮಾನ ಮರ್ಯಾದೆ ಇದೆ ಇಲ್ಲದೆ ಅನ್ಬುಕುಮಾರ್ ಅವರು ಬಂದು ಮಾಡ್ತಿದ್ದಾರೆ. 100% ಆದಂಥ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, 100% ಬಂದುಬಿಟ್ಟಿದೆ, 100% ಡಿಜಿಟಲೀಕರಣ ಮಾಡಿಬಿಟ್ಟಿದ್ದೀವಿ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ 1,10 ಲಕ್ಷ ಜನ ಡಿಲೀಟ್ ಆಗಿದ್ದಾರೆ. ಅದರಲ್ಲಿ ಬೆಂಗಳೂರೇ 50% ಇದ್ದಾರೆ. ಬೆಂಗಳೂರಿನ ಪಾಪ್ಯುಲೇಷನಲ್ಲಿ 47% ಪಾಪ್ಯುಲೇಷನ್ ಡಿಲೀಟೆಡ್. ನೀವೇನು ಮಕ್ಕಳಾಟ ಆಡೋಕ್ಕೆ ಹೊರಟಿದ್ದೀರಾ? ಲಾಸ್ಟ್ ಟೈಮು ಬೆಂಗಳೂರಿನಲ್ಲಿ ವೋಟಿಂಗ್ ಆಗಿರೋದೆಷ್ಟು? 54% ವೋಟಿಂಗ್ ಆಗಿದೆ. ನಮ್ಮ ವೋಟರ್ ಲಿಸ್ಟ್ 54% ಆಗಿದೆ. ನೀವು ಇವತ್ತೇನು ಹೇಳ್ತಿದ್ದೀರಿ? 47% ಅದರೊಳಗೆ ಇಲ್ಲ ಅಂತ ಹೇಳ್ತಿದ್ದೀರಿ. ಅದರ ಅರ್ಥ ಏನು? ಲಾಸ್ಟ್ ಎಲೆಕ್ಷನ್ನೊಳಗೆ ಬೆಂಗಳೂರಿನಲ್ಲಿ 100% ವೋಟಿಂಗ್ ಆಗಿದೆ ಅಂತ. ಇಡೀ ಇಂಡಿಯಾದಲ್ಲೇ ಮೆಟ್ರೋಪಾಲಿಟಿಯನ್ ಸಿಟೀಸ್ನಲ್ಲಿ 60%ಗಿಂತ ಹೆಚ್ಚಿನ ವೋಟಿಂಗ್ ಆಗಿರುವಂಥ ಉದಾಹರಣೆನೇ ಇಲ್ಲ. ಕಾರಣ ಇಲ್ಲಿ 54% ವೋಟಿಂಗ್ ಅನ್ನೋದು ನಾವು ಲೆಕ್ಕ ಹಿಡಿಯೋದಾದರೆ, ಈಗ ಅಲ್ಲಿ ವೋಟರ್ ಲಿಸ್ಟಲ್ಲಿ ಏನು ನಂಬರ್ಸ್ ಇದೆ ಬೆಂಗಳೂರ್ದು 1 ಕೋಟಿ ಚಿಲ್ಲರೆದು, ಆ ನಂಬರ್ಸ್ ಕರೆಕ್ಟಾಗಿದೆ. ಈಗ ನೀವು ಅದನ್ನು 47% ತೆಗಿತೀರಂದರೆ ಯಾವ ಲೆಕ್ಕ ಇದು? ಏನು ಕರ್ನಾಟಕ ರಾಜ್ಯದಲ್ಲಿ SIR ವಿರೋಧಿ ಒಕ್ಕೂಟ ಇವತ್ತೊಂದು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಒಂದು ಆತಂಕದ ಛಾಯೆ ಉಂಟಾಗಿದೆ. ನಿನ್ನೆ ತಾನೇ ಚುನಾವಣಾ ಆಯೋಗ ಬಿಡುಗಡೆ ಮಾಡಿದಂತಹ ಒಂದು ಪತ್ರಿಕೆಯಲ್ಲಿ 1,10,00,000 ಮತದಾರರನ್ನ ಡಿಲೀಟ್ ಮಾಡುವ ಒಂದು ಆತಂಕ, ASDDO ಎನ್ನುವ ಹೆಸರಿನಲ್ಲಿ, ಅದು ತುಂಬ ಆತಂಕಕಾರಿಯಾಗಿರುವಂಥದ್ದು. ಇನ್ನೂ ಪ್ರೋಸೆಸ್ಸೇ ಕ್ಲೋಸ್ ಆಗಿಲ್ಲ. ಇವರು 100% ಎನ್ಯುಮರೇಷನ್ ಫಾರಮ್ ಏನು ಕೊಟ್ಟಿದ್ವಿ, ಇದು ಶುದ್ಧ ಸುಳ್ಳು. ಯಾಕಂದರೆ ಎಲ್ಲ BLOಗಳ ಪೈಕಿ ಕೂಡ ಈಗಲೂ ಕೂಡ ಅವರ ಹತ್ರ ಚೆಕ್ ಮಾಡಿದರೆ ನಿಮಗೆ ಬೇಕಾದಷ್ಟು ಫಾರಮ್ ಇನ್ನೂ ಡಿಸ್ಟ್ರಿಬ್ಯೂಟ್ ಆಗದೆ ಉಳಿದಿದೆ. ಇದೇನು ನಡೀತಾ ಇದೆ ಇದು ಪ್ರಾಕ್ಟಿಕಲ್ ಅಲ್ಲ, ಇದು ದೊಡ್ಡ ಆತಂಕ. ಮುಂದೆ ಇದು ಕಂಪ್ಲೀಟ್ ಆಗಬೇಕಾದ್ರೆ ಮೋಸ್ಟ್ಲಿ 1.5 ಕೋಟಿಗಿಂತಲೂ ಮೇಲೆ ಹೋಗ್ಬೋದು. ಇದನ್ನು ನಾವು ಖಂಡಿಸ್ತೀವಿ. ಚುನಾವಣಾ ಆಯೋಗ ಏನು 8ನೇ ತಾರೀಕುವರೆಗೆ ಇಟ್ಕೊಂಡಿದೆ, ಇದು ಈ ಪ್ರೋಸೆಸ್ಸನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ
ಕನಿಷ್ಠ ಎನುಮರೇಷನ್ ಸ್ಟೇಜ್ ಅನ್ನ 1 ತಿಂಗಳು ಅವಧಿಗೆ ಅದು ವಿಸ್ತರಿಸಬೇಕು. ಸರ್ವಾಧಿಕಾರ ಇಲ್ಲಿ ನಡೆಯೋದಿಲ್ಲ, ನಡೆಸಬೇಡಿ. ಈ ಅವಕಾಶವನ್ನ ನೀವೇನಾದ್ರು ಕೈ ಬಿಡಿ. ಈಗ ನಾವೇನು ಹೇಳ್ತಾ ಇದ್ದೀವಿ, ನಮ್ಮ ಬೇಡಿಕೆಗಳು 3 ಬೇಡಿಕೆಗಳಿತ್ತು. ಆ ಬೇಡಿಕೆಗಳನ್ನ ನೀವೇನಾದ್ರು ಈಡೇರಿಸ್ತಾ ಇದ್ರೆ ಈ ಹೋರಾಟ ಮುಂದುವರಿಯುತ್ತೆ. ನಾವು ಮಾಡೋದು ಬಿಡಲ್ಲ ನಿಮ್ಮನ್ನ. ನೀವು ಮುಂದೆ ಖಂಡಿತವಾಗಿ ಇನ್ನ ಬೇಕಾದ ಸಮಯ ಇದೆ. ಯಾಕೆ ನೀವು ಇದನ್ನ ನಮ್ಗೆ ಉತ್ತರ ಕೊಡ್ತಾ ಇದ್ದೀವಿ? ಹೊರಗ್ನವ್ರ ಪಟ್ಟಿ ತೋರಿಸಿ, ಯಾರು ಹೊರಗ್ನವ್ರು ಬಂದ್ರು ಅದನ್ನಾರು ತೋರಿಸಿ. ಅದು ಯೋಗ್ಯತೆ ಇಲ್ಲ ನಿಮಗೆ. ಸರ್ಕಾರ, ಕರ್ನಾಟಕ ಸರ್ಕಾರ ಇದಕ್ಕೆ ಕಿವಿ ಹಿಂಡ್ಬೇಕಾಗುತ್ತದೆ. ನಾವು ಅಷ್ಟು ಕೂಗಾಡ್ತಾ ಇದ್ದೀವಿ, ಅವರು ಕೂಡ ಇದಕ್ಕಿಂತ ಜೋರಾಗಿ ಅವ್ರು ಮಾಡ್ತಿರೋ ಸಾಲದು. ಕರ್ನಾಟಕ ಸರ್ಕಾರ ಇವತ್ತು ಏನಿದ್ರ ಬಗ್ಗೆ ಕ್ರಮ ತಗೊಳ್ತಾ ಇದೆ ಅದು ಸಾಲದು. ಇದು ಬರೀ ಸರ್ಕಾರದ ಹಿತದೃಷ್ಟಿ ಅಲ್ಲ, ಇಡೀ ಸರ್ವ ಜನರ ಹಿತದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೀವಿ. ಬರೀ ಬಹಳ ಜನ ತಿಳ್ಕೊಂಡಿದ್ದಾರೆ ಇದು ಸರ್ಕಾರಕ್ಕೆ ಅನುಕೂಲ ಮಾಡ್ಕೊಡೋದಕ್ಕೆ ಮಾಡ್ತಿದ್ದಾರೇನೋ, ಯಾವುದೋ ಪಕ್ಷಕ್ಕೆ ಮಾಡ್ತಿದ್ದಾರೇನೋ ಅಂತ ತಿಳ್ಕೊಂಡಿದ್ದೀವಿ. ಶುದ್ಧ ತಪ್ಪು. ಪ್ರತಿಯೊಬ್ಬ ಪ್ರಜೆಯ ಜೀವನಕ್ಕೆ ಸಂಬಂಧಪಟ್ಟಂತ ವಿಷಯ ಇದು. ನಮ್ಮ ಮುಂದಿನ ಬದುಕಿಗೆ ಸಂಬಂಧಪಟ್ಟಂತ ವಿಷಯ. ಆದ್ರಿಂದ ಇದನ್ನ ಈ ಚುನಾವಣಾ ಆಯೋಗ ಇದು ನಮ್ಮ ಬಗ್ಗೆ ಕಾಳಜಿ ವಹಿಸಬೇಕು. ಈಗೇನು ನೀವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ, ಮತ್ತೆ ಈ ಪತ್ರಿಕಾಗೋಷ್ಠಿಗೆ ಅವಕಾಶ ಮಾಡಬಾರ್ದು. ಅವರು ಈ ಕ್ರಮ ತಗೋಬೇಕು, ನಾಳೆನೇ ಕ್ರಮ ತಗೋಬೇಕು, ಮತ್ತೆ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಸಂಘಟನೆಗಳು ಮಾಡ್ತಿದ್ರೆ ಪತ್ರಿಕಾಗೋಷ್ಠಿ ಮಾಡ್ತಿದ್ವಿ ಅನ್ನೋ ಕಾರಣಕ್ಕೆ ಮಾಡ್ತಿರಲ್ಲ. ಈಗಾಗಲೇ 3 ದಿನ ವಿರೋಧವಾಗಿ ಈ ಕರ್ನಾಟಕದ ಅಲೋಲ ಆಗ್ತಾ ಇದೆ. ಕರ್ನಾಟಕ ಮತ್ತೊಂದು ಬಂಡಾಯಕ್ಕೆ ಸಿದ್ಧ ಆಗ್ತಾ ಇದೆ. ಜನ ಆತಂಕಿತರಾಗಿದ್ದಾರೆ. ಪ್ರತಿ ಸಾಲಲ್ಲಿ ಜನ ದೂರಿಸ್ತಾ ಇದ್ದಾರೆ. ಬೇರೆಯವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಜನ ಮುಂದೇನು ಅಂತ ಹೇಳಿ ಪರಿತಾಪ ಪಡ್ತಾ ಇದ್ದಾರೆ. 90% ಜನ ಅನಕ್ಷರಸ್ಥರು, ಬಡವರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ಮಲೆನಾಡಿಗರು. 31 ಜಿಲ್ಲೆಗಳಲ್ಲೂ ಕೂಡ ಜಾತ್ಯತೀತ ಪಕ್ಷಗಳು, ಸರ್ವಸಂಘಟನೆಗಳು ಸುಮ್ಮನೆ ಮಾತಾಡ್ತಾರೆ. ಈ ಕಾರಣಕ್ಕೆ ಕರ್ನಾಟಕದಲ್ಲಿ ಈ ಪತ್ರಿಕಾಗೋಷ್ಠಿ ಮಹತ್ವ. ಬೇರೆ ಯಾವುದೇ ರಾಜಕಾರಣ ಇದ್ರೂ ಕೂಡ ಇವು ಕರ್ನಾಟಕ ಉಳಿಸಿಕೊಳ್ಳುವ ಕಾರಣಕ್ಕೆ ಇದು ಮಹತ್ವ. ಈಗಾಗಲೇ ಎಲ್ಲರೂ ಗೊತ್ತಾಗೆ ನಾವು ಸುಮ್ಮನೆ ಮಾತಾಡ್ತಾ ಇಲ್ಲ. ಪತ್ರಿಕಾಗೋಷ್ಠಿ ಬರಬೇಕು ಅಂತ ನಾವು ಕೇಸ್ ಸ್ಟಡಿ ಮಾಡಿ 31 ಜಿಲ್ಲೆಗಳಲ್ಲೂ ಕೂಡ ಮತ ಕಾವಲು ಸಮಿತಿಯನ್ನ ಮಾಡಿದ್ವಿ. ಯಾರೊಬ್ಬ ಮತ ಬಿಟ್ಟು ಹೋಗೋದು ಅಂತೇಳಿ ಆ ಭಾಗವಾಗಿ ಕೊಡಲಿಂದ ಲಲಿತ ಮತ್ತು ಸುದೀಪ್ ಅಂತೇಳಿ ಬಂದಿದ್ದಾರೆ. That this should become a global issue. We are the largest democracy in the world. This is one of the most developed part of this country. We are second to Maharashtra. If it is happening here, we are going to fight back, of course. But the fact that it's happening itself should be something that we should push back on. I want to also say that to the Election Commission and Mr. Gyanesh Kumar, who is the Chief Election Commission, 1.1 CR people will come to your doorstep to process their right to vote. You will ensure, unlike West Bengal, you will ensure that this is processed. And if you don't process 1.1 CR people or more by the 8th, who knows, there will be consequences. This state will reject, will fight back, will push you to perform. I want to also note, in the 100% of forms, mine is not there. It has still not been collected by the system. The system is rigged. The system is only to actually get people removed, not an inclusive process, and goes against the spirit and the word of the Constitution. ಕರ್ನಾಟಕದಲ್ಲಿ ಇಷ್ಟು ಡಿಲೀಷನ್ ಯಾಕಾಯಿತು? ಇದರ ಒಂದು ಸಮಗ್ರ ಅವಲೋಕನ ಆಗಬೇಕು. ಎರಡನೇದು, ಈ ಅವಲೋಕನ ಮಾಡುವಾಗ ಸಾಮಾಜಿಕ ಸಂಘಟನೆಗಳಿಗೂ ಇದರಲ್ಲಿ ವಿಚಾರ ಮಂಡಿಸಲು ಅವಕಾಶ ನೀಡಬೇಕಂತೇಳಿ ನಾವು ಚುನಾವಣಾ ಆಯೋಗಕ್ಕೆ ಕೇಳ್ತಾ ಇದ್ದೇವೆ. ಸಾಕಷ್ಟು ಪತ್ರಗಳನ್ನು ನಾವು ಚುನಾವಣಾ ಆಯೋಗಕ್ಕೆ ಬರೆದಿದ್ದೇವೆ. ಆದರೆ ಯಾವುದಕ್ಕೂ ಅವರು ಇಷ್ಟವರೆಗೆ ನಮಗೆ ಉತ್ತರವನ್ನು ನೀಡಿಲ್ಲ. ಎರಡನೆಯದಾಗಿ, ಸ್ಥಳಾಂತರಗೊಂಡವರನ್ನು ಮತ್ತು ಮನೆಯಲ್ಲಿ ಇಲ್ಲದವರನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಪಟ್ಟಿಗೆ ಸೇರಿಸಬಾರದೆಂದು ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಅವರಿಗೆ ಎನ್ಯುಮರೇಷನ್ ಫಾರ್ಮ್ ನಂಬರ್ 8 ಕೊಡುವ
ವ್ಯವಸ್ಥೆ ತಕ್ಷಣ ಮಾಡಬೇಕಂತೇಳಿ ಹೇಳ್ತಾ ಇದ್ದೇನೆ. ಮೂರನೇದಾಗಿ ಈ ಮೂಲಭೂತ ದೋಷವನ್ನು ಸರಿದಿದ್ದಲು ಎನ್ಯುಮರೇಷನ್ ಪ್ರಕ್ರಿಯೆ ಅವಧಿಯನ್ನು 1 ತಿಂಗಳ ಮಟ್ಟಿಗಾದರೂ ವಿಸ್ತರಿಸಬೇಕು. ಸಾಕಷ್ಟು ಗೊಂದಲವಿದೆ. ಹೆಚ್ಚಿನವರಿಗೆ ಎನ್ಯುಮರೇಷನ್ ಫಾರ್ಮೇ ಸಿಕ್ಕಿಲ್ಲ. ಈಗಾಗಲೇ ನೀವು ಕೇಳಿದ್ದೀರಿ ಕೊಡಗು ಮತ್ತು ಬೇರೆ ನಮ್ಮ ಡಿಸ್ಟ್ರಿಕ್ಟ್ಗಳಲ್ಲಿ ಏನಾಗಿದೆ ಅಂತ ಹೇಳಿ. ಆದ್ರಿಂದ 1 ತಿಂಗಳಾದರೂ ಇದರ ಅವಧಿಯನ್ನು ವಿಸ್ತರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. 1,09,00,000 ಜನನ್ನ ಇವರು SIR ಪ್ರೋಸೆಸ್ ಮೂಲಕ ಪರಿಷ್ಕರಣೆ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಕಗ್ಗೊಲೆ ನಡೆಸಿದ್ದಾರೆ. ಇದರ ವಿರುದ್ಧ ಆಮ್ ಆದ್ಮಿ ಪಕ್ಷನೂ ಇದೆ. ದೆಹಲಿಯಲ್ಲೂ ನಾವೆಲ್ಲ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದೀವಿ, ಪಂಜಾಬ್ ನಡೆಸ್ತಾ ಇದ್ದೀವಿ. ಇಲ್ಲೂ ಸರ್ಕಾರ ಈ 1 ಕೋಟಿ ಮೇಡಮ್ ಹೇಳಿದಂಗೆ 1,09,00,000 ಜನ ಜ್ಞಾನೇಶ್ ಕುಮಾರ್ ಅವ್ರ ಮನೆ ಮುಂದೆ ಹೋಗಿ, ಕಚೇರಿ ಮುಂದೆ ಹೋಗಿ ನಮ್ಮ ಹಕ್ಕುಗಳನ್ನು ನೀವು ವಾಪಸ್ ಪಡೆದಿದೆ, ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ತರ ನಾವು ಮುಂದೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮ ಮಾತು ಜಾತ್ಯತೀತ ಪಕ್ಷಗಳು ಒಕ್ಕೂಟವನ್ನ ಕೇಳದೇ ಇದ್ರೆ ನಮ್ಮ ಹೋರಾಟ ಇನ್ನೂ ತೀವ್ರವಾಗುತ್ತೆ ಅಂತ ನಾನು ಎಚ್ಚರಿಕೆ ಈ ಎಲೆಕ್ಷನ್ ಕಮಿಷನ್ ಮೂಲಕ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ನಾನು ಸಂದೇಶ ಕೊಡಬೇಕು ಅಂತ ಹೇಳ್ತೀನಿ. ಏನು ವೆಸ್ಟ್ ಬೆಂಗಾಲ್ನಲ್ಲಿ ಸರಿಸುಮಾರು 30 ಲಕ್ಷ ಜನರು ಅಪ್ಲಿಕೇಶನ್ ಹಾಕಿದ್ರು. ಅಂದ್ರೆ ಅಪೆಲೇಟ್ ಅಥಾರಿಟಿ ಅವರನ್ನ ರಾಜಕೀಯ ಕಾನ್ಸ್ಟಿಟ್ಯೂನ್ಸೀಸ್ ಅಲ್ಲಿ ಬೇರೆ ಬೇರೆ ವಿಚಾರ ತೆಗೆದುಹಾಕಿದ್ರು. ಅಷ್ಟು ಜನ ಅಪೆಲೇಟ್ ಅಥಾರಿಟಿಗೆ ಹಾಕಿ ಕೇವಲ 2 ತಿಂಗಳಲ್ಲಿ ಕೇವಲ 6,500 ಅರ್ಜಿಗಳನ್ನು ಮಾತ್ರ ಇವರಿಗೆ ಡಿಸ್ಪರ್ಸ್ ಮಾಡಬೇಕಾಗಿತ್ತು. ಅದರಲ್ಲಿ 4,500 ಎಲಿಜಿಬಲ್ ವೋಟರ್ಸ್ ಅಂತ ಬಂತು. ಅರ್ಥ ಮಾಡ್ಕೊಳ್ಳಿ, 30 ಲಕ್ಷ ಅರ್ಜಿ ಹಾಕಿ 2 ತಿಂಗಳಲ್ಲಿ 6,500 ಮಾತ್ರ ಡಿಸ್ಪರ್ಸ್ ಆಗೋದಾದ್ರೆ ಇದು ಏನಾಗ್ಬೋದು? ಕರ್ನಾಟಕದಲ್ಲಿ ಈಗ 1.10 ಲಕ್ಷ ASDTO ಲಾಜಿಕಲ್ ಡಿಸ್ಟೆನ್ಸಸ್ ಸೇರಿ 1.5 ಕೋಟಿಗಿಂತಲೂ ಜನರು, ಈ 1.5 ಕೋಟಿ ಜನರ ಅರ್ಜಿಗಳನ್ನ ವಿಲೇವಾರಿ ಮಾಡಲಿಕ್ಕೆ ಎಷ್ಟು ವರ್ಷ ತಗೊಳ್ಬೇಕು ಅನ್ನೋದು ಈ ಗಂಭೀರತೆಯನ್ನ ಕರ್ನಾಟಕ ಅರ್ಥ ಮಾಡ್ಕೊಳ್ಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.